ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೇ ಉಸೋ ಅವರ ಬಗ್ಗೆನೇ ಮಾತಾಡಬೇಕು. ಆಫ್ ಕೋರ್ಸ್ ಹೊಸ ಸೆನ್ಸೇಷನ್ ಆಗಿದ್ದಾರೆ ಈಗ ನಮ್ಮ ಜೇ ಉಸೋ ಅವರು, ಅವ್ರ ಬಗ್ಗೆನೇ ಮಾತಾಡಬೇಕು. ಅಂಡ್ ಪ್ರಾಬಬ್ಲಿ ಗೈಸ್ ನಮ್ಮ ಟ್ರಿಪಲ್ ಎಚ್ ಅವರು ನಮ್ಮ ಜೇ ಉಸೋ ಅವ್ರನ್ನ ರಾಯಲ್ ರಂಬಲ್ ಗೆಲ್ಲಿಸಬೇಕು ಅಂತ ಇದು ಲಾಸ್ಟ್ ಮೂಮೆಂಟ್ ಡಿಸಿಷನ್ ನ ತಗೊಂಡಿದ್ದಲ್ಲ. ಜನವರಿಯಿಂದನೇ, ಇನ್ಫ್ಯಾಕ್ಟ್ ಡಿಸೆಂಬರ್ ಇಂದನೇ ಈ ಒಂದು ವಿಚಾರನ ನಮ್ಮ ಟ್ರಿಪಲ್ ಎಚ್ ಅವರು ತನ್ನ ತಲೆಯಲ್ಲಿ ಇಟ್ಕೊಂಡಿದ್ರು. ಅಂಡ್ ಆ ಒಂದು ವಿಚಾರ ನಮ್ಮ ಜೇ ಉಸೋ ಅವ್ರಿಗೂ ಕೂಡ ಗೊತ್ತಿತ್ತು. ಈಗ ನೀವು ಹೇಳ್ಬೋದು ಅದೆಂಗುರು ಹೇಳ್ತೀಯಾ ಅಂತ. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಟ್ರಿಪಲ್ ಎಚ್ ಅವರು ಡಿಸೆಂಬರ್ ಇಂದನೂ ಕೂಡ ಈ ಒಂದು ವಿಚಾರನ ಪ್ಲಾನ್ ಮಾಡಿದ್ರಂತೆ. ಅಂಡ್ ಅದಕ್ಕೆ ನಮ್ಮ ಜೇ ಉಸೋ ಅವರು ಮುಂಚೆನೆ ನಮ್ಮೆಲ್ಲರಿಗೂ ಕೂಡ ಒಂದು ಹಿಂಟ್ ನ ಕೂಡ ಕೊಟ್ಟಿದ್ರು. ಜನವರಿ 2ನೇ ತಾರೀಕು ನಮ್ಮ ಜೇ ಉಸೋ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಐ ಆಮ್ ಗೋನಾ ಬಿ ವರ್ಲ್ಡ್ ಚಾಂಪ್ 2025 ಅಂತ ಒಂದು ಸ್ಟೇಟಸ್ ನ ಹಾಕಿರ್ತಾರೆ. ಅಂಡ್ ಅದನ್ನ ನೋಡಿ ನಾವೆಲ್ಲರೂ ಕೂಡ ಏನ್ ಅನ್ಕೊಂಡಿದ್ವಿ, ನಾನು ಕೂಡ ಇನ್ಫ್ಯಾಕ್ಟ್ ವಿಡಿಯೋ ಮಾಡಿದ್ದೆ, ನಮ್ಮ ಜೇ ಉಸೋ ಅವರು ತನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ನ ತಿಳಿಸ್ತಾ ಇದ್ದಾರೆ. ಸೊ ನಾನು 2025ರಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆಲ್ಕೋತೀನಿ ಅಂತ ನಮ್ಮ ಜೇ ಉಸೋ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಆ ವಿಡಿಯೋದಲ್ಲಿ ನನ್ನ ರಿಯಾಕ್ಷನ್ ಕೂಡ ನಾನು ಕೊಟ್ಟಿದ್ದೆ. ಚಾನ್ಸ್ ಇಲ್ಲ ಬಿಡುಗರು, 2025ರಲ್ಲಂತೂ ಆಗೋದಿಲ್ಲ, ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ಆಗ್ಬೋದು, ಇಷ್ಟು ಬೇಗ ನಮ್ಮ ಜೇ ಉಸೋ ಅವರು ಗೆಲ್ಲೋದಿಲ್ಲ ಅಂತ ನಾನು ನನ್ನ ರಿಯಾಕ್ಷನ್ ಕೂಡ ಕೊಟ್ಟಿದ್ದೆ. ಅಂಡ್ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೆಲ್ಲೋದು ಫಿಕ್ಸು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ರಾಯಲ್ ರಂಬಲ್ನೇ ನಮ್ಮ ಟ್ರಿಪಲ್ ಎಚ್ ಅವರು ಜೇ ಉಸೋ ಅವರಿಗೆ ಗೆಲ್ಸಿದ್ದಾರೆ. ಸೊ ಡಿಸೆಂಬರ್ ಇಂದಾನೆ ಇದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಪ್ಲಾನ್ ಮಾಡಿದ್ರು. ಬಟ್ ಆದಷ್ಟು ಸೀಕ್ರೆಟ್ ಆಗಿ ಈ ಒಂದು ವಿಚಾರನ ನಮ್ಮ ಟ್ರಿಪಲ್ ಎಚ್ ಅವರು ಮೇಂಟೈನ್ ಮಾಡಿದ್ರು. ನಿಜವಾಗ್ಲೂ ಗೈಸ್ ಶಾಕು ಆಗಿ ಅನ್ಎಕ್ಸ್ಪೆಕ್ಟೆಡ್ ವಿಚಾರ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ಇದು ವರ್ಕೌಟ್ ಆಗುತ್ತಾ ಅನ್ನೋದೇ ನನಗೆ ತುಂಬಾನೇ ಡೌಟ್ ಇರೋದು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಲೈಕ್ ಗಿಂತ ಡಿಸ್ಲೈಕ್ ಜಾಸ್ತಿ ಬರ್ತಾ ಇದೆ. ಅಂಡ್ ನಮ್ಮ ಜೇ ಉಸೋ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ರು, ನಾನು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಚೂಸ್ ಮಾಡ್ತೀನಿ ಅಂತ. ಬಟ್ ಇಲ್ಲಿ ನಮ್ಮ ಗಂತರ್ ಅವರೇ ಯಾಕೋ ಜೇ ಉಸೋ ಅವರ ಜೊತೆ ಮ್ಯಾಚ್ ಆಡೋದಕ್ಕೆ ರೆಡಿ ಇಲ್ಲ. ನಮ್ಮ ಗಂತರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಐ ವುಡಂಟ್ ಅಂತ ಹಾಕಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಜೇ ಉಸೋ ಅವ್ರನ್ನ ಸೋಲ್ಸಿದ್ರಲ್ಲ ಆ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ನೀನು ಗೆದ್ದಿರ್ಬಹುದು, ಬಟ್ ನನಗೆ ನಿನ್ ಜೊತೆ ಮ್ಯಾಚ್ ಆಡೋದಕ್ಕೆ ಇಷ್ಟ ಇಲ್ಲ ಗುರು. 6 ಬಾರಿ ನಾನು ನಿನ್ನ ಸೋಲ್ಸಿದ್ದೀನಿ ಕಣಪ್ಪ, ಇನ್ನು ಎಷ್ಟು ಬಾರಿ ಸೋಲಿಸ್ಲಿ, ನಾನಂತೂ ನಿನ್ ಜೊತೆ ಮ್ಯಾಚ್ ಆಡೋದಕ್ಕೆ ಬರೋದಿಲ್ಲ ಅಂತ ನಮ್ಮ ಗಂತರ್ ಅವರು ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ನಮ್ಮ ಜೇ ಉಸೋ ಅವರು ಚಾಲೆಂಜ್ ಮಾಡಿದ್ರೆ ಅದನ್ನ ನಮ್ಮ ಗಂತರ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಈಗ ನಮ್ಮ ಜೇ ಉಸೋ ಅವರ ಬಳಿ ಆ ಒಂದು ರೈಟ್ಸ್ ಇದೆ, ಅವರು ಯಾವ ಚಾಂಪಿಯನ್ ಬೇಕಾದ್ರೂ ಚಾಲೆಂಜ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾರ್ಡಿನಿ ಗ್ರೇಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರಾಯಲ್ ರಂಬಲ್ ಅಲ್ಲಿ ಇವರ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ತು. ಅಫಿಷಿಯಲ್ ಆಗಿ ಇವರು ಕಂಪನಿಗೆ ಸೈನ್ ಆಗಿ ಅಫಿಷಿಯಲ್ ಆಗಿ ಡೆಬ್ಯೂನ ಮಾಡಿದ್ರು ಅಂತಾನೆ ಹೇಳ್ಬಹುದು. ಈ ಒಂದು ವಿಚಾರನ ನಮ್ಮ ಮೈಕಲ್ ಕೋಲ್ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಈಗ ಡಬ್ಲ್ಯೂ ರಾಸ್ಟರ್ ಅಲ್ಲಿ ನಮ್ಮ ಜಾರ್ಡಿನಿ ಗ್ರೇಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಆಡ್ ಮಾಡಿದ್ದಾರೆ. ನೋಡೋಣ ಗೈಸ್ ಇವರ ಫ್ಯೂಚರ್ ಡಬ್ಲ್ಯೂ ಕಂಪನಿಯಲ್ಲಿ ಯಾವ ರೀತಿ ಇರುತ್ತೆ ಅಂತ. ಜಾರ್ಡಿನಿ ಗ್ರೇಸ್ ಅವರು ಡಬ್ಲ್ಯೂಗೆ ಬಂದಂಗೆ ನಿನ್ನೆ ನಮಗೆ ಅಲೆಕ್ಸಾ ಬ್ಲೆಸ್ ಅವರ ರಿಟರ್ನ್ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅಂಡ್ ನಾನು ಅನ್ಕೋತಾ ಇದ್ದೆ ಟಾಪ್ 2 ಅಲ್ಲಿ ಪ್ರಾಬಬ್ಲಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಇರ್ತಾರಂತೆ. ಬಟ್ ಆ ರೀತಿ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಆದಷ್ಟು ಬೇಗನೆ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಲಿವ್ ಮಾರ್ಗನ್ ಅವರ ಕೈಯಲ್ಲಿ ಎಲಿಮಿನೇಟ್ ಆದ್ರು. ಅಂಡ್ ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಮಾಡ್ತು. ಅಂಡ್ ಕ್ರೌಡ್ ಕೂಡ ಸಿಕ್ಕಾಪಟ್ಟೆ ಬೂ ಮಾಡ್ತಾ ಇದ್ರು ಆ ಒಂದು ಟೈಮಲ್ಲಿ. ಅಂಡ್ ಈಗ ಅಫಿಷಿಯಲ್ ಆಗಿ ಅಲೆಕ್ಸಾ ಬ್ಲೆಸ್ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿದ್ದಾರೆ. ಅಂಡ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಹೊಸ ಮರ್ಚೆಂಡೈಸ್ ಕೂಡ ಲಾಂಚ್ ಮಾಡಿದ್ದಾರೆ. ನೋಡೋಣ ಗೈಸ್ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಲಿಲ್ಲಿ ಕ್ಯಾರೆಕ್ಟರ್ ಅಲ್ಲೇ ಬಂದಿರೋ ರೀತಿ ಇದೆ. ಅವ್ರನ್ನ ಡಬ್ಲ್ಯೂ ಅವರು ವೈಟ್ 6 ಜೊತೆ ಇನ್ವಾಲ್ವ್ ಮಾಡ್ತಾರ ಅಥವಾ ಅವ್ರದೇ ಸಪರೇಟ್ ಲಿಲ್ಲಿ ಕ್ಯಾರೆಕ್ಟರ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ ನಾವು ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಲಿಟರಲಿ ಗೈಸ್ ನನಗಂತೂ ರಾಯಲ್ ರಂಬಲ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾಕಂದ್ರೆ ನಾನಂತೂ ಅನ್ಕೊಂಡಿದ್ದೆ ಡ್ರೂ ಮ್ಯಾಕೆಂಟೈರ್ ಅವರು ರಾಯಲ್ ರಂಬಲ್ ಅಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ರೋಮನ್ ರೈನ್ಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಅಲ್ಲಿ ಒಂದ್ ರೀತಿ ಒಂದು ಮೂಮೆಂಟ್ ರೀತಿ ಆಯ್ತು. ಬಟ್ ಅದಾದ್ಮೇಲೆ ಸಡನ್ ಆಗಿ ಎಲ್ಲರೂ ಕೂಡ ಬಂದ್ಮೇಲೆ ಮೊದಲು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಲಿಮಿನೇಟ್ ಆಗೋಗ್ತಾರೆ. ಅದು ಕೂಡ ಡೇಮಿಯನ್ ಪ್ರೀಸ್ಟ್ ಅವರ ಕೈಯಲ್ಲಿ. ಡೇಮಿಯನ್ ಪ್ರೀಸ್ಟ್ ಅವರ ಕೈಯಲ್ಲಿ ಎಲಿಮಿನೇಟ್ ಆದ್ರು ಅನ್ನೋದನ್ನ ಪಕ್ಕಕ್ಕೆ ಇಟ್ರೆ ಅಷ್ಟು ಬೇಗ ಅದು ಹೆಂಗೆ ಡ್ರೂ ಮ್ಯಾಕೆಂಟೈರ್ ಅವರು ಎಲಿಮಿನೇಟ್ ಆದ್ರು ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಅಂಡ್ ನಾನು ನನ್ನ ರಿಯಾಕ್ಷನ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬೇಗನೆ ಎಲಿಮಿನೇಟ್ ಆಗಿದ್ದು ನನಗಂತೂ ನಂಬೋದಕ್ಕೆ ಆಗ್ಲಿಲ್ಲ ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಆ ಒಂದು ವಿಚಾರವಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಬಂತಂತೆ. ಯಾಕಂದ್ರೆ ರಿಂಗ್ ಮೇಲ್ಗಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇನ್ನ ಸ್ವಲ್ಪ ಹೊತ್ತು ಇರಬೇಕಾಗಿತ್ತಂತೆ. ಬಟ್ ಸಡನ್ ಆಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ರು. ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೀದಾ ಬ್ಯಾಕ್ ಸ್ಟೇಜ್ ಗೆ ಹೋಗಿ ರಾಯಲ್ ರಂಬಲ್ ಸ್ಟೇಡಿಯಂ ನೇ ಲೀವ್ ಮಾಡಿದ್ರು, ಕಿರ್ಚಾಡ್ತಾ ಇದ್ರು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ನಿಜವಾಗ್ಲೂ ಗೈಸ್ ನನಗಂತೂ ಅರ್ಥ ಆಗ್ತಾ ಇಲ್ಲ ಆ ಒಂದು ಮೂಮೆಂಟ್ ಬಾಚ್ ಆಯ್ತು ಅಥವಾ ರಿಯಲ್ ಆಗಿ ಡಬ್ಲ್ಯೂ ಅವರು ಅದೇ ರೀತಿ ಪ್ಲಾನ್ ಮಾಡಿದ್ರು ಅಂತ. ಯಾಕಂದ್ರೆ ಆ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಏನಾದ್ರು ಅದೇ
ಅದೇ ರೀತಿ ಪ್ಲಾನ್ ಮಾಡಿದ್ರೆ ನಿಜವಾಗ್ಲೂ ಡ್ರೂ ಮ್ಯಾಕೆಂಟೈರ್ ಅಂತ ಒಂದು ಟ್ಯಾಲೆಂಟ್ ನ ರಾಯಲ್ ರಂಬಲ್ ಅಲ್ಲಿ ವೇಸ್ಟ್ ಮಾಡಿದ್ರು ಅಂತ ಅನ್ಕೋತೀನಿ. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರ ಕೈಯಲ್ಲಿ ಯಾರಾದ್ರೂ ಒಂದು ದೊಡ್ಡ ನೇಮ್ ನ ಎಲಿಮಿನೇಟ್ ಮಾಡಿಸ್ಬೇಕಾಗಿತ್ತು. ಬಟ್ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಇನ್ನ ಆ ಒಂದು ಮೂಮೆಂಟ್ ಏನಾದ್ರೂ ಬಾಚ್ ಆಗಿದ್ರೆ ಬಾಚ್ ಯಾವ ರೀತಿ ಆಯ್ತು ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರಿಗೆ ಅಷ್ಟು ಕೂಡ ಗೊತ್ತಾಗ್ಲಿಲ್ವಾ? ಆತರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಮೂಮೆಂಟ್ ಅಲ್ಲಿ ರೋಪ್ ನ ಇಟ್ಕೋಬಹುದಾಗಿತ್ತ? ಮಿಸ್ ಆಗಿ ಅವರು ರೋಪ್ ನ ಬಿಟ್ಬಿಟ್ಟು ಎಲಿಮಿನೇಟ್ ಆದ್ರೆ ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಈ ಒಂದು ವಿಚಾರದಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ನಿಜವಾಗ್ಲೂ ತುಂಬಾನೇ ಕೋಪ ಬಂದಿದೆ ಅಂತ ಅಪ್ಡೇಟ್ ಗಳು ಹೇಳ್ತಾ ಇದಾವೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ಲಿಟರಲಿ ಗೈಸ್ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೇನೆ ಚೆನ್ನಾಗಿರೋದು. ಅದ್ ಯಾವ ರೀತಿ ಫೇರ್ವೆಲ್ ಟೂರ್ ಮಾಡ್ತಾ ಇದಾರೋ ನನಗಂತೂ ಅರ್ಥ ಆಗ್ಲಿಲ್ಲ. ಜನವರಿ ತಿಂಗಳಲ್ಲಿ ಒಂದು ಬಾರಿ ನಮಗೆ ಅವರು ನೋಡೋದಕ್ಕೆ ಸಿಕ್ಕಿದ್ರು. ನಾನು ರಾಯಲ್ ರಂಬಲಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸಡನ್ ಆಗಿ ರಾಯಲ್ ರಂಬಲ್ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ರಾಯಲ್ ರಂಬಲ್ ಅಲ್ಲೂ ಕೂಡ ನಮಗೆ ಜಾನ್ ಸಿನಾ ಅವ್ರದ್ದು ಅಷ್ಟೊಂದೇನು ದೊಡ್ಡ ಮೂಮೆಂಟ್ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಜೇ ಊಸೋ ಅವರ ಕೈಯಿಂದ ಎಲಿಮಿನೇಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಗೆ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾರೆ, ನಿಜವಾಗ್ಲೂ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಗೆ ನಾನು ಹೋಗ್ಬೇಕು ಅಂಡ್ ನಾನು 17 ಟೈಮ್ ಚಾಂಪಿಯನ್ ಆಗಬೇಕು, ಯಾಕಂದ್ರೆ ಅದೇ ಬೆಸ್ಟ್ ಫಾರ್ ಬಿಸ್ನೆಸ್ ಅಂತ ನಮ್ಮ ಜಾನ್ ಸಿನಾ ಅವರು ತುಂಬಾನೇ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾರೆ. ಮಂಡೇ ನೈಟ್ ರಲ್ಲಿ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ನಾನು ಚಾಂಪಿಯನ್ಶಿಪ್ ನ ಗೆಲ್ತೀನೋ ಇಲ್ವೋ ಅಂತ, ಬಟ್ ಇಲ್ಲಿ ಏನಾದ್ರೂ ಆಗ್ಬಹುದು. ಡಬ್ಲ್ಯೂ ಕಂಪನಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್, ನೆವರ್ ನೋ ವಾಟ್ ಕಮಿಂಗ್ ಅಂತೆಲ್ಲ ಡೈಲಾಗ್ ಹೊಡಿತಾರೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗ್ಬೇಕಾದ್ರೆ ನಾನು ಗೆದ್ದೇ ಗೆಲ್ತೀನಿ ಅಂತ ಖಂಡಿತವಾಗಿ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ಬರ್ತಾರೆ ರಾಯಲ್ ರಂಬಲ್ ನ ಸೋತಿ ನಾನು ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ನಮ್ಮ ಜಾನ್ ಸಿನಾ ಅವರು ನಮಗೆ ಡೈರೆಕ್ಟ್ ಆಗಿ ಎಲಿಮಿನೇಷನ್ ಚೇಂಬರ್ ಅಲ್ಲೇ ನೋಡೋದಕ್ಕೆ ಸಿಗ್ತಾರೆ. ಎಸ್ ಗಾಯ್ಸ್, ಫೆಬ್ರವರಿಯಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗೋದಿಲ್ಲ. ಅವ್ರದ್ದು ಯಾವುದೋ ಒಂದು ಮೂವಿ ಶೂಟಿಂಗ್ ಇದೆಯಂತೆ, ಅಲ್ಲಿಗೆ ನಮ್ಮ ಜಾನ್ ಸಿನಾ ಅವರು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಜಾನ್ ಸಿನಾ ಅವರಿಗೇನೆ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಯಾಕೋ ಫೀಲ್ ಬರ್ತಾ ಇದೆ. ಯಾಕಂದ್ರೆ ಅಷ್ಟೊಂದೇನಾದ್ರೂ ಇಂಟ್ರೆಸ್ಟ್ ಇದ್ದಿದ್ರೆ ರೆಗ್ಯುಲರ್ ಆಗಿ ಅವರು ಬರಬೇಕಾಗಿತ್ತು. ಬರ್ತಾರೆ ರಾಯಲ್ ರಂಬಲ್ ಅಲ್ಲಿ ಸೋಲ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬರ್ತಾರೆ, ಎಲಿಮಿನೇಷನ್ ಚೇಂಬರ್ ಗೆ ತನ್ನನ್ನ ತಾನು ಅನೌನ್ಸ್ ಮಾಡಿಕೊಂಡು ಮತ್ತೊಮ್ಮೆ ಲೀವ್ ನ ತಗೊಂಡಿದ್ದಾರೆ. ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಏನ್ ಹೇಳ್ತಾರೆ ಗೊತ್ತಾ? ಜಾನ್ ಸಿನಾ ಅವರು ನಿಜವಾಗ್ಲೂ ಕೂಡ 1000% ತನ್ನ ಕಾಲ್ ನ ಅರ್ನ್ ಮಾಡ್ಕೊಂಡಿದ್ದಾನೆ. ಸೊ ಅವನ್ಗೇನಾದ್ರೂ ಚಾಂಪಿಯನ್ಶಿಪ್ ಮ್ಯಾಚ್ ಬೇಕು, ಅದಕ್ಕೋಸ್ಕರ ಅವನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕಂಪೀಟ್ ಮಾಡಬೇಕು ಅಂತ ಅವನೇ ಎಲಿಮಿನೇಷನ್ ಚೇಂಬರ್ ಗೆ ಅನೌನ್ಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಜಾನ್ ಸಿನಾ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇರ್ತಾನೆ. ಅವನಿಗೆ ಕ್ವಾಲಿಫಿಕೇಶನ್ ನ ಅಗತ್ಯಕತೆನೇ ಇಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸಿದ್ದಾರೆ. ನಿಜವಾಗ್ಲೂ ಜಾನ್ ಸಿನಾ ಅವರಿಗೇನೆ ಇಷ್ಟ ಇಲ್ವಾ ಅನ್ನೋ ಒಂದು ಫೀಲ್ ನನಗೆ ಯಾಕೋ ಬರ್ತಾ ಇದೆ. ಬರ್ತಾರೆ ರಾಯಲ್ ರಂಬಲ್ ಅಲ್ಲಿ ಕಂಪೀಟ್ ಮಾಡ್ತಾರೆ, ಅದಾದ್ಮೇಲೆ ಮತ್ತೊಮ್ಮೆ ರಜೆಗೆ ಹೋಗ್ತಾರೆ. ಇಷ್ಟು ದಿನ ನಾನು ಗೆಲ್ತೀನೋ ಇಲ್ವೋ ಅಂತ ಡೌಟ್ ಅಲ್ಲಿ ಮಾತಾಡಿ ಸಡನ್ ಆಗಿ ನಾನು ಗೆದ್ದೇ ಗೆಲ್ತೀನಿ, ಯಾಕಂದ್ರೆ ಈ ಒಂದು ವಿಚಾರನೇ ಬೆಸ್ಟ್ ಫಾರ್ ಬಿಸ್ನೆಸ್ ಅಂತ ಹೇಳಿ ತನ್ನನ್ನು ತಾನು ಅಫಿಷಿಯಲ್ ಆಗಿ ಎಲಿಮಿನೇಷನ್ ಚೇಂಬರ್ ಒಳಗಡೆ ಹಾಕೊಂಡಿದ್ದಾರೆ. ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಮ್ಯಾಚ್ ಇಲ್ಲ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಕ್ವಾಲಿಫಿಕೇಶನ್ ಮ್ಯಾಚ್ ನ ಅಗತ್ಯಕತೆ ಇಲ್ಲ, ಜಾನ್ ಸಿನಾ ಅವರು ಇರಬೇಕು ಅಂದ್ರೆ ಅವರು ಇದ್ದೇ ಇರ್ತಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ಜಾನ್ ಸಿನಾ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಯಾಕಿರಬೇಕು? ಮಂಡೇ ನೈಟ್ ರೋಲ್ನೇ ಕರೆಸ್ಬಿಟ್ಟು ಚಾಂಪಿಯನ್ಶಿಪ್ ನ ಮ್ಯಾಚ್ ಆಡಿಸ್ಬಿಟ್ಟು ಗೆಲ್ಸಿದ್ರೆ ಆಗಲ್ವಾ? ನನಗಂತೂ ಅರ್ಥ ಆಗ್ತಾ ಇಲ್ಲ ಗಾಯ್ಸ್. ಒಂದಂತೂ ಅರ್ಥ ಆಗ್ತಾ ಇದೆ, ಎಲ್ಲಾ ಪ್ಲಾನ್ಸ್ ಗಳು ಕೂಡ ಚೇಂಜ್ ಆಗಿದೆ ರಾ ಇಂದ ಇಲ್ಲಿವರೆಗೂ. ಅದಕ್ಕೋಸ್ಕರ ಈ ರೀತಿ ಉಲ್ಟಂ ಪಲ್ಟಾ ಡಿಸಿಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.